ಕೆಲವೊಮ್ಮೆ ಸೂರ್ಯ ಬೆಳಕನ್ನು ಮಾತ್ರ ಕೊಡೋದಿಲ್ಲ, ಚಿತ್ರವನ್ನು ಬಿಡಿಸ್ತಾನೆ. ಒದ್ದೆಯಾದ ಎಲೆಗಳ ಮೇಲೆ ಸೂರ್ಯ ಬಿಡಿಸಿದಂತಹ ಚಿತ್ರಗಳನ್ನು ನೋಡ್ತಾ ನಮ್ಮ ಮೋಟೋ ಕಾರ್ಡ್ ಜೊತೆ ನಾವಿವತ್ತು ತೋಟದತ್ತ ಸಾಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಬಿಸಿಲಿರೋ ಕಾರಣದಿಂದಾಗಿ ನಾವು ಅಡಿಕೆ ಕೊನೆಗಳಿಗೆ ಮದ್ದನ್ನು ಹೊಡಿತಾ ಇದ್ದೀವಿ. ಸಾಕು ಸಾಕು ಸಾಕಿರ ಮತ್ತೆ ಗಮ್ ಬ್ಯಾಡೇನ, ಗಮ್ ಸ್ವಲ್ಪ ಜಾಸ್ತಿ ಇದ್ದಂಗೆ ಕಾಣ್ತೈತಿ. ಎಷ್ಟು ಹಾಕಿರಿ ಗಮ್ಮ? ಗಮ್ಮು ಅದು ಎಷ್ಟು ಲೀಟ್ರೇನ ಮರ? ಅದು 10 ಲೀಟ್ರು. 12. ಹೀಗೆ ಎಲ್ಲವೂ ಸಲೀಸಾಗಿ ನಡೀತಿರುವಾಗ ನಮಗೆ ಮದ್ದನ್ನು ಸ್ಪ್ರೇ ಮಾಡಲು ಸಹಾಯ ಮಾಡ್ತಿರುವಂತಹ ಮಷಿನ್ ಕೈ ಕೊಡುತ್ತೆ. ಇದು ಬಿಗಿ ಆಗಬೇಕಾಗಿತ್ತು ನಾವು ಹೇಳ್ಕೊಳ್ಳೋದು. ಸಣ್ಣ ಆಗ್ತಾ ಹೋಗ್ಬೇಕು ಒಳಗಡೆ, ಅದು ಸಣ್ಣ ಆಗ್ತಾ ಹೋಗ್ಬೇಕು. ಇದು ಹಿಂಗ್ ಒಳಗಡೆ ತಗೋಬೇಕಾರೆ ಹಗ್ಗವ ಅದು ದೊಡ್ಡ ಆಗ್ತಾ ಹೋಗ್ತೈತಿ ತೊಂತೆ. ಒಂದು ಲಾಕ್ ಆಗ್ಲಿಲ್ಲ ನೀನು ಸರಿಯಾ? ಲಾಕ್ ಸರಿ ಕುಂಡ್ರಲ್ಲ, ಅದು ಲಾಕ್ ಸರಿ ಕುಂಡ್ರಸ್ರೆ ಸರಿ ಆಗ್ತೈತಿ. ತೆಗಿರಿ ಕಾಲು ಹಾಕಿ ಕುಂಡ್ರಬೇಕು ನೋಡಿ. ಅದು ಲಾಕ್ ಹೋಗಿ ಹಿಂಗೆ ಕುಂತ್ಕೊಳ್ಳೇಬೇಕು. ಅದು ಇಷ್ಟೆಲ್ಲ ಆಗುವಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಹಾಗಾಗಿ ಮನೆಗೆ ಬರ್ತಿದ್ದಾಗೆ ಅಪ್ಪಂಗೆ ಬೇರೆ ಏನೋ ಕೆಲಸ ಕಾಣಿಸುತ್ತೆ. ಅದನ್ನು ಮುಗಿಸಿ ಊಟ ಮಾಡಿ ಮತ್ತೆ ನಾವು ತೋಟದ ಕಡೆ ಹೋಗ್ತೀವಿ. ಮದ್ದು ಹೊಡಿತಾ ಇದ್ದಾಜು ಅಡಿಕೆ ಮರಕ್ಕೆ ಬೋರ್ಡೋ ಸಿಂಪರಣೆ, ಬೋರ್ಡೋ ಸ್ಪ್ರೇ. ಎಂತಂದ್ರೆ ಬೋರ್ಡೋ ಅಂದರೆ ಏನೋಳು? 1 kg ಕಾಪರ್ ಸಲ್ಫೇಟು, 1 kg ಸುಣ್ಣ ಕ್ಯಾಲ್ಶಿಯಮ್ಮು, ಎರಡನ್ನೂ 100 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕರಡಿ ಸ್ಪ್ರೇ ಮಾಡೋದು. ಸೊ ಕೊಳೆ ರೋಗದಿಂದ ರಕ್ಷಣೆಗೆ. ಬೆಳಗ್ಗೆ ಮಷಿನ್ ಹಾಳಾಗಿತ್ತಲ್ಲ, ಬೆಳಗ್ಗೆ ಮಷಿನಿಂದು ಏನು ಹೇಳ್ತದೆ ಕೇಳು, ಚಾಲೂ ಮಾಡೋದು ಸ್ಟಾರ್ಟ್ ಮಾಡೋ ಕಾಯಿಲ್ ಹೋಗ್ಬಿಟ್ಟಿತ್ತು. ಅದನ್ನು ಸರಿ ಮಾಡಾಯ್ತು. ಹಾಗೆ ಅಂದರೆ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೇಲೆ ಏನೇನೋ ಮಾಡಿ ಸರಿ ಮಾಡಾಯ್ತು. ಪ್ರೆಷರ್ ಜಾಸ್ತಿ ಮಾಡ್ಕೊಂಡು ಬರ್ತೈತಲ್ಲ, ಪ್ರೆಷರ್ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು. ಮಾಡಬೇಕು ಇನ್ನೂ
ಮೆಣಸಿನ ಬಳ್ಳಿ ನೆಡ್ತಾ ಇದ್ದಿ, ರನ್ನರ್ ಬಳ್ಳಿ. ರನ್ನರ್ ಹೇಳ್ತದಕ್ಕೆ ನೆಲಕ್ಕೆ ಹರಿದು ಹೋಗ್ತಲ್ಲ ಹಿಂಗೆ. ಹ್ಞೂ ನೆಟ್ಟಿಂಗ್ ಒಂಚೂರು ಕಟ್ಟಿಟ್ಟತ್ತು. ಹ್ಞೂ ಹ್ಞೂ ಬದುಕೆತ್ತದು ಬದುಕ್ತಂದರೆ ವಾತಾವರಣ ಅದಕ್ಕೆ ಸಮಂಜಸವಾಗಿದ್ದರೆ ಬದುಕೆತ್ತು, ಇಲ್ಲ ಇರ್ತದೆ ಹೋಗ್ತು ಒಣಗಿ. ಸ್ವಲ್ಪ ಮಳೆ ಬಂದರೆ ಅಡ್ಡಿಲ್ಲ, ಫುಲ್ ಬಿಸಿಲು ಬಂದರೆ ಕ್ಲಾಸ್. ಇದನ್ನ ಹಳೆ ಬಳ್ಳಿ ಸಿಗ ತೋರಿಸೋಣ. ಹ್ಞೂ ನೆಕ್ಸ್ಟ್ ಹಾಕ್ಬೇಕಾರೆ ಮುಂದಿನ ಸಲ ಹೊಡಿಬೇಕಾರೆ ಅದನ್ನೇ ಹೊಡೆದ್ರೆ ಹಾಕ್ರದು. ಹ್ಞೂ ಮರ ಹತ್ತಿ ಸ್ಪ್ರೇ ಮಾಡ್ತೀವಿ. ಗಟಾರ್ ಸ್ಪ್ರೇ ಹೇಳ್ತಿದ್ದೆ, ಗಟಾರ್ ಸ್ಪ್ರೇಯರ್ ಹಿಂಗೆ ಪಂಪ್ ಹೊಡಿಯೋದು. ಗಟಾರ್ ಸ್ಪ್ರೇಯರ್ ಇದ್ದು, ಗಟಾರ್ ಸ್ಪ್ರೇ ಇದ್ದು ನಮ್ಮಲ್ಲಿ ಹಳೇದೊಂದು ಹೈಟ್ ಇದೆ. ಹತ್ರಕ್ಕೆ ಹೋಗಿದ್ದು ಬೇಡ, ಅದು ಬರೋದಿಲ್ಲ. ಹಾಂ ಸಿಕ್ಕಾಪಟ್ಟೆ ಇರ್ತದೆ. ಎಷ್ಟು ವೋಲ್ಟ್ ಇರ್ತದೆ ಮಗ ಇದರಲ್ಲಿ ಗೊತ್ತಿದ? ಹಾಂ ಅದು 12 KV 15 KV ಎಲ್ಲೇ ಬತ್ತು. ಬಟ್ ಇದು ನಮ್ಮದು ಲೋಕಲು ಎಷ್ಟು KV ಹೇಳಿ ಗೊತ್ತಿಲ್ಲ, ಅವಕ್ಕೂ ಗೊತ್ತಿಲ್ಲ, ಮಾಡ್ದೋಗುವ ಒಟ್ಟು ಮಾಡಿದ್ದ ಇರಲಿ. ಆ್ಯಕ್ಚುಲಿ 5,000 to 10,000 ವೋಲ್ಟ್ DC ವೋಲ್ಟ್ ಬತ್ತು, ಅಷ್ಟು ಹೆವಿ ಇರ್ತದೆ. ಝೋಲ್ಸ್ ಇರ್ತದಕ್ಕೆ. ಅಲ್ಲ ಇದು ನೆಲಕ್ಕೆಲ್ಲ ಬೀಳ್ತಲ್ಲ, ಮಣ್ಣಿಂದು ಫರ್ಟಿಲಿಟಿಗೆ ಅಂತ ಆಗ್ತಿಲ್ಲ. ಮಣ್ಣಿನ ಫರ್ಟಿಲಿಟಿ ಒಳ್ಳೇದೇ. ಕಾಪರು ಜಾಸ್ತಿ ಮಣ್ಣಿಗೆ ಬಿದ್ದರೆ ಒಳ್ಳೇದಲ್ಲ ಅಂತ ಹೇಳ್ತಾ, ಕ್ಯಾಲ್ಸಿಯಮ್ಮು ಮಣ್ಣಿಗೆ ಬಿದ್ದರೆ ಒಳ್ಳೇದೇ. ಆದರೆ ಕೆಮಿಕಲ್ ಅಲ್ಲ, ಎರಡು ಮಿಕ್ಸ್ ಆಗಿ. ಬಟ್ ಕಾಪರು ಬೇಕು, ಒಂದು ಹಂತಕ್ಕೆ ಬೇಕಷ್ಟೇ. ಮಿಕ್ಸ್ ಆಗಿ ಹೋಗ್ತದಲ್ದ? ಹೌದು. ಇಟ್ಲ ಬಾ ಹಂದಿಗೋಡೆ ಎಲ್ಲ ಗಿಡ ಮುರಿದು ಹಾಕಿತ್ತು, ತೋರಿಸ್ತು ಬಾ. ಅಡಿಕೆ ಕೊನೆ ಕೊಳೆ ಹೋಗ್ದು ಅಂದರೆ ಅಡಿಕೆ ಕಾಯಿ ಮೇಲೆ ಫಂಗಸ್ ಬೆಳೆದು ಅದು ಉದುರು ಬಿದ್ದುಬಿಡ್ತು, ಕೊಳೆತಂಗೆ ಆಗ್ತದೆ. ಬಿದ್ದ ಮೇಲೆ ಕೊನೆಗೆ ಸ್ವಲ್ಪ ಒಳಗಡೆ ಪೂರ್ತಿ ಕೊಳೆತು ಹೋಗ್ತದೆ. ಅಂದರೆ ಕೊಳಿತಾ ಬರ್ತದೆ ನಿಧಾನವಾಗಿ. ಇದೆ ಹಂದಿಗುಡ್ಡು ಎಲ್ಲ ಗಿಡ, ಅಡಿಕೆ ಗಿಡ ಅಷ್ಟು ಹಾಳು ಮಾಡಿ ಹಾಕಿದ್ದು ಎಲ್ಲ ಮುರಿದು ಇದೆ. ಇಲ್ಲೊಂದಿದ್ದು ಎಷ್ಟು ಗಿಡನೇ, ಒಟ್ಟು 30 ಗಿಡ ತೆಗೆದು ಹಿಂಗಿದ್ದು. ಸಣ್ಣದಲ್ಲ, ಇಟ್ಟಿಟ್ಟು ಹತ್ರ ಗಿಡ, ಇಷ್ಟು ಹೈಟಿನ ಗಿಡ, ಒಟ್ಟು 30 ಗಿಡ ತೆಗೆದು. ಮನೆ ಹತ್ರ ಇದಕ್ಕೊಂದು ಉದ್ದ ಚೀಲ ಹಾಕು. ಇದನ್ನ ಬಿಟ್ಟರೆ ಮದ್ದೊಡಿಯೋದು ಬಿಟ್ಟರೆ ಮತ್ತೆಂತ ಮಾಡ್ಲಕ್ಕೋ? ಬೆಸ್ಟ್ ಬೋರ್ಡೋನೇ, ಬಟ್ ಈಗ ರೆಡಿಮೇಡು ಇದೆ ಬೋರ್ಡೋ ಟೈಪಿಂದ. ಕೊಟ್ಟೆ ಪ್ಲಾಸ್ಟಿಕ್ ಕೊಟ್ಟೆ ಕಟ್ಲಕ್ಕು. ಅದಕ್ಕೂ ಮೊದಲು ಇದ್ರ ಕೊಟ್ಟೆ ಕಟ್ತಿದ್ದ, ಎಂಥದ್ದು ಅಡಿಕೆ ಹಾಳದನ್ನೇ ಕೊಟ್ಟೆ ಮಾಡಿ ಅಡಿಕೆ ಇದಕ್ಕೆ ಕೊನೆಗೆಲ್ಲ ಕಟ್ತಿದ್ದ. ಆಮೇಲೆ ಪ್ಲಾಸ್ಟಿಕ್ ಕೊಟ್ಟೆ ಕಟ್ತಿದ್ದ, ಅದು ನಮ್ಮಲ್ಲೂ ಕೊಟ್ಟಿದ್ದ. ಪ್ಲಾಸ್ಟಿಕ್ ಕೊಟ್ಟೆ ಎಲ್ಲ ಕಟ್ತಿದ್ದ. ಪ್ಲಾಸ್ಟಿಕ್ ಕೊಟ್ಟೆ ಕಟ್ಟರೆ ನೀರು ಹೋಗ್ತಿಲ್ಲ. ಅದು ನೀರು ಜಾಸ್ತಿ ನೀರು ಹೋಗಿ ಅದರಿಂದ ಫಂಗಸ್ ಬೆಳೆಯೋದಲ್ಲಿ
ನೀರೇ ಹೋಗ್ತಿಲ್ಲ, ಕೊಟ್ಟೆ ಪ್ಲಾಸ್ಟಿಕ್ ಇರುತ್ತೆ. ಆವಾಗಲ್ಲಿ ಫಂಗಸ್ ಬೆಳೀತಿಲ್ಲ, ಫಂಗಸ್ ಬೆಳೆಯೋ ವಾತಾವರಣದಲ್ಲಿ ಇರ್ತಿಲ್ಲ, ಫಂಗಸ್ ಬೆಳೀತಿಲ್ಲ, ಆವಾಗ ಬರ್ತಿಲ್ಲ. ಅದು ಬಿಟ್ಟರೆ ಇನ್ನೊಂದು ಎಂಥ ಅದು ಬಯೋಫೈಟ್ ಹೇಳೋ ಒಂದು ಬಂಜು, ಅದು ಹೊಡಿತಾ. ನಾವು ಬಯೋಫೈಟೆಲ್ಲ ಇನ್ನೂವರೆಗೂ ಉಪಯೋಗಿಸಿದ್ನಿಲ್ಲ. ನಮ್ದು ಏನಿದ್ದು ಬೋರ್ಡೋ ಇಸ್ ಬೆಸ್ಟ್. ಅಲ್ಲೆಲ್ಲ ಐತಲ್ಲ ತಂದು ಹತ್ರ ಗಾಡಿ ಮೇಲೆ ತಂದು ಮುಚ್ಚಿಬಿಟ್ರತ್ತಷ್ಟೆ. 1 2 3 ಕತ್ತಿಲೆ ಇನ್ನೊಂದು ಬಳ್ಳಿ ಕಟ್ ಮಾಡ್ಕೊಬಿಡ್ತೀನಿ, ನಿಂಗೆ ಕೊನೆಗೆ ಕೊಡ್ತೀನಿ. ಹೊಸ ಬಳ್ಳಿ, ರನ್ನರ್ ಬಳ್ಳಿ. ಹೀಗೆ ನಾವು ನಮ್ಮ ಭಾನುವಾರಕ್ಕೆ ಟಾಟಾ ಹೇಳಿದ್ವಿ. ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಮ್ಮ ಸುನಿಧಿ ಹೆಗಡೆ.